ಶುರುವಾದ ಎಚ್ಎಂಪಿ ವೈರಸ್ ಗುಮ್ಮ, ಪೋಷಕರಲ್ಲಿ ಹೆಚ್ಚಿದ ಆತಂಕ, ತುಂಬಿ ತುಳುಕುತ್ತಿರುವ ಮಕ್ಕಳ ಆಸ್ಪತ್ರೆಗಳು. ಕಂದಾಯ ಇಲಾಖೆಯ ಭೂ ಸುರಕ್ಷಾ ಯೋಜನೆ, ಎಲ್ಲಾ ತಾಲೂಕು ಕಚೇರಿಗಳು ಇನ್ನೂ ಗಣಕೀಕರಣ, ಚಾಲನೆ ನೀಡಿದ ಸಚಿವ ಕೃಷ್ಣ ಬೈರೇಗೌಡ. ಕೈವಶವಾಗಿದ್ದ ಮಂಚನಬೆಲೆ ಗ್ರಾಮ ಪಂಚಾಯಿತಿ, ಕುದುರೆ ವ್ಯಾಪಾರದ ಮೂಲಕ ಅಧಿಕಾರ, ಹಾಲಿ ಅಧ್ಯಕ್ಷರ ವಿರುದ್ಧ ಮಾಜಿ ಅಧ್ಯಕ್ಷರ ಗಂಭೀರ ಆರೋಪ. ಇಬ್ಬರು ತಹಶೀಲ್ದಾರ್ಗಳ ಮಧ್ಯೆ ಕುರ್ಚಿಗಾಗಿ ಪೈಪೋಟಿ, ಒಬ್ಬರು ಬೇರೊಂದು ಪ್ರದೇಶಕ್ಕೆ ವರ್ಗಾವಣೆ, ನಿಯೋಜಿತ ತಹಶೀಲ್ದಾರ್ ನಾಪತ್ತೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಬೆಂಗಳೂರಿನಲ್ಲಿ ಇಬ್ಬರು ಮಕ್ಕಳಲ್ಲಿ ಎಚ್ಎಂಪಿ ವೈರಸ್ ಪತ್ತೆಯಾಗಿದೆ. ಇದರಿಂದ ಸಹಜವಾಗಿ ಎಚ್ಎಂಪಿ ವೈರಸ್ ಬಗ್ಗೆ ಆರೋಗ್ಯ ಇಲಾಖೆ ಐ ಅಲರ್ಟ್ ಆಗಿದ್ದು, ರಾಜ್ಯಾದ್ಯಂತ ಮಕ್ಕಳ ಪೋಷಕರಲ್ಲಿ ಆತಂಕ ಮನೆ ಮಾಡುವಂತಾಗಿದೆ. ಇದರಿಂದ ಮಕ್ಕಳ ಆಸ್ಪತ್ರೆಗಳು ಹೌಸ್ಫುಲ್ ಆಗುವಂತಾಗಿದೆ. ಬೆಂಗಳೂರಿನಲ್ಲಿ ಇಬ್ಬರು ಮಕ್ಕಳಲ್ಲಿ ಎಚ್ಎಂಪಿವಿ ವೈರಸ್ ಪತ್ತೆಯಾಗ್ತಾ ಇದ್ದಂತೆ ರಾಜ್ಯ ಆರೋಗ್ಯ ಇಲಾಖೆ ಸಹ ಹೈ ಅಲರ್ಟ್ ಆಗಿದೆ. ಇತ್ತ ಚಿಕ್ಕಬಳ್ಳಾಪುರದಲ್ಲೂ ದಿನೇ ದಿನ ಮಕ್ಕಳಲ್ಲಿ ಶೀತ, ನೆಗಡಿ, ಕೆಮ್ಮು, ಜ್ವರದಂತಹ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದು ಆಸ್ಪತ್ರೆಗಳತ್ತ ಆಗಮಿಸುವವರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಚಿಕ್ಕಬಳ್ಳಾಪುರ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಪ್ರತಿದಿನವೂ 100ರಿಂದ 150 ಮಕ್ಕಳಿಗೆ ಮಕ್ಕಳ ವೈದ್ಯರು ತಪಾಸಣೆ ಮಾಡ್ತಿದ್ರು. ಆದರೆ ಈಗ ಪ್ರತಿದಿನವೂ 200ರಿಂದ 250 ಮಕ್ಕಳಿಗೆ ವೈದ್ಯರು ತಪಾಸಣೆ ಮಾಡುವಂತಾಗಿದೆ. ದಿನೇ ದಿನೇ ನೆಗಡಿ, ಶೀತ, ಕೆಮ್ಮು ಹಾಗೂ ಜ್ವರದಿಂದ ಬಳಲುತ್ತಿರುವ ಮಕ್ಕಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆ ಕಂಡಿದೆ. ನಮಸ್ತೆ, ಹೆಸರು ಡಾಕ್ಟರ್ ರಚನ್ ಅಂತ, ಮಕ್ಕಳ ತಜ್ಞರು, ಜಿಲ್ಲಾ ಆಸ್ಪತ್ರೆ ಚಿಕ್ಕಬಳ್ಳಾಪುರ ಮತ್ತು ನಂದಿ ವೈದ್ಯಕೀಯ ಮಹಾಸಂಸ್ಥೆ ಚಿಕ್ಕಬಳ್ಳಾಪುರ. ಸೊ ಈಗ ಚಳಿಗಾಲದಲ್ಲಿ ನಾವೇನು ನೋಡ್ತಿದ್ದೀರಿ, ಮಕ್ಕಳು OPD ರೇಟ್ಸ್ ಜಾಸ್ತಿ ಆಗಿದೆ. ಸೊ ಮುಂಚೆಗೂ ಈಗೂ ಕಂಪೇರ್ ಮಾಡಿದ್ರೆ ಒಳ ರೋಗಿಗಳ ವಿಭಾಗದ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ. ಮೇನ್ ಕಾರಣ ಬಂದು ಸೀಸನ್ ವೈಸ್ ಚಳಿಗಾಲ. ಅದರಲ್ಲಿ ಚಳಿಗಾಲ ಇರೋದ್ರಿಂದ ಕೆಮ್ಮು, ನೆಗಡಿ, ಜ್ವರ ಅಂತ ಏನಿದೆ ಆ ಥರ ಸಮಸ್ಯೆಯಿಂದ ಬಳಲೋ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ. ಬೇರೆ ಸಮಸ್ಯೆ ಕಂಪೇರ್ ಮಾಡಿದ್ರೆ ಈ ಸಮಸ್ಯೆ ಜಾಸ್ತಿ ಆಗಿದೆ. ಅದರಲ್ಲೂ ಈಗ ಹೊಸದಾಗಿ HMPV ಅಂದರೆ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ವ್ಯಾಕ್ಸಿನ್ ಬಗ್ಗೆನೂ ಹೇಳ್ತಿದ್ದಾರೆ. ಸದ್ಯಕ್ಕೆ ನಮ್ಮ ಬೆಂಗಳೂರಲ್ಲಿ 2 ಇದಾಗಿದೆ. ಆಲ್ ಓವರ್ ಇಂಡಿಯಾ ಇವತ್ತಿನ ಡೇಟ್ ಪ್ರಕಾರ 7 ಕೇಸಸ್ ಇದಾಗಿದೆ. ಬಟ್ ಯಾವುದೇ ರೀತಿಯ ಸೀರಿಯಸ್ನೆಸ್ ಇಲ್ಲ. ಸೊ ಹಾಗಾಗಿ ಜನಗಳು ಯಾವುದೇ ರೀತಿ ಆತಂಕ ಪಡೋಷ್ಟೇನು ಬೇಕಿಲ್ಲ. ಸೊ ಮೇನ್ ಥಿಂಗ್ ಏನಂದರೆ, ಯಾವುದೇ ಕೆಮ್ಮು, ನೆಗಡಿ, ಜ್ವರ ಅಂತೂ ಬಂದಾಗ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ದಾಖಲೆ ಮಾಡಿ ವೈದ್ಯರ ಹತ್ರ ತಪಾಸಣೆ ತೊಗೊಂಡು ಸೊ ಅದನ್ನು ವಾಸಿಪಡಿಸ್ಕೊಬೇಕಾಗಿ ವಿನಂತಿ. ಸೊ ಈಗ ಮುಂಚೆಗೂ ಈಗ ಕಂಪೇರ್ ಮಾಡಿದ್ರೆ ಮುಂಚೆ 100ರಿಂದ 150 ಜನ ಬರ್ತಿದ್ರು. ಈಗ ಸ್ವಲ್ಪ ಜಾಸ್ತಿ ಆಗಿದ್ದಾರೆ, 150ರಿಂದ 200, ಒಂದೊಂದ್ಸತಿ 250 ಜನನೂ ಆಗ್ತಾರೆ. ಸೊ ಆ ಥರ ಸಂಖ್ಯೆ ಜಾಸ್ತಿ ಆಗಿದೆ. ಬಟ್ ಎಲ್ಲಾನು ಅಂಥ ಸೀರಿಯಸ್ನೆಸ್ ಇಲ್ಲ. ಹೊರ ರೋಗಿಗಳ ವಿಭಾಗದ ಪೇಷಂಟ್ಸ್ ಜಾಸ್ತಿ ಇದ್ದಾರೆ. ಆಸ್ ಸಚ್ ಸಿವಿಯಾರಿಟಿ ಆಗಿ ಅದೇ ನಾವೇನು ಕೋಲ್ಡು, ಕಾಫ್ ಸಿವಿಯಾರಿಟಿ ಆಗಿ ಅಡ್ಮಿಷನ್ ಆಗ್ತಿರೋ ರೇಟ್ಸ್ ಕಮ್ಮಿನೇ ಇದೆ ಇನ್ನು. ಸೊ ಹೇಳ್ಬೇಕಂದ್ರೆ ಹ್ಯೂಮನ್ ಪ್ಯಾಪ್ಲೋಮಾ ವೈರಸ್ ಅಥವಾ ಈ ಚಳಿಗಾಲದಲ್ಲಿ ವಿಂಟರ್ ಸೀಸನಿಂದ ಬರ್ತಿರೋ ಕೆಮ್ಮು, ನೆಗಡಿ, ಜ್ವರದ ಬಗ್ಗೆ ಆತಂಕ ಬೇಡ, ಹಂಗಂತ ನೆಗ್ಲೆಕ್ಟು ಬೇಡ. ಸೊ ಆದಷ್ಟು ಬೇಗ ವೈದ್ಯರ ಹತ್ರ ಬಂದು ತೋರಿಸ್ಕೊಳ್ಳಿ. ಪ್ಲಸ್ ಪ್ರಿಕಾಷನ್ಸ್ ತೊಗೊಳ್ಳಿ. ಮಾಸ್ಕ್ ಯೂಸ್ ಮಾಡೋದಿರ್ಬೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಸ್ಪೆಷಲಿ ಮಕ್ಕಳನ್ನ ಬೆಚ್ಚಗಿಡಕ್ಕೆ ಸ್ವೆಟ್ರು, ಟೋಪಿ ಆ ಥರ ಹಾಕಿ ಬೆಚ್ಚಗಿಡೋದಿರ್ಬೋದು. ಥಂಡಿಮಾನ ಲೈಕ್ ಬೆಳಗ್ಗೆ ಹೊತ್ತಿಂದ ಥಂಡಿ ಅಥವಾ ರಾತ್ರಿಯ ಥಂಡಿ ಇರುತ್ತೆ, ಅದರಿಂದ ಅವಾಯ್ಡ್ ಮಾಡಬೇಕಾಗಿ ನೋಡ್ಕೊಳ್ತೀನಿ. ಇನ್ನು ಈಗ ಚಳಿಗಾಲ, ಚಳಿ, ಮಂಜು ಇರುವ ಕಾರಣ ಬಹುತೇಕ ಮಕ್ಕಳು ಶೀತ, ನೆಗಡಿ, ಕೆಮ್ಮು, ಜ್ವರಕ್ಕೆ ತುತ್ತಾಗುತ್ತಿದ್ದಾರೆ. ಆದರೆ ಕೇವಲ 5ರಿಂದ 10ರಷ್ಟು ಮಕ್ಕಳಿಗೆ ಮಾತ್ರ ತೀವ್ರತರವಾದ ಲಕ್ಷಣಗಳು ಕಾಣಿಸುತ್ತಿವೆ. ಹಾಗಾಗಿ ಪೋಷಕರು ವೈರಸ್ ಬಗ್ಗೆ ಆತಂಕ ಪಡೋದು ಬೇಡ, ಮುಂಜಾಗ್ರತೆ ವಹಿಸಿದರೆ ಸಾಕು ಅಂತಾರೆ ಮಕ್ಕಳ ತಜ್ಞರು. ನಾನು ಡಾಕ್ಟರ್ ಸುಜಾತ, ಮಕ್ಕಳ ತಜ್ಞರು, ಜಿಲ್ಲಾ ಆಸ್ಪತ್ರೆ ಚಿಕ್ಕಬಳ್ಳಾಪುರ. HMPV ವೈರಸ್ ಅನ್ನೋದು ಹ್ಯೂಮನ್ ಮೆಟಾನಿಮೋ ವೈರಸ್ ಅಂತ. ಅದು ಮೊದಲಿಂದನೂ ಇದೆ ನಮ್ಮ ದೇಶದಲ್ಲಿ, ಈಗ ಹೊಸದಾಗಿ ಏನು ಬಂದಿಲ್ಲ, ಅರ್ಥ ಆಯ್ತಾ. ಅದು ಬೇರೆ ವೈರಲ್ ಕಾಯಿಲೆ ಥರನೇ ಮಕ್ಕಳಿಗೆ ಪರಿಣಾಮ ಬೀಳುತ್ತೆ. ಜ್ವರ, ನೆಗಡಿ, ಕೆಮ್ಮು, ಹೀಗೆ ರೆಸ್ಪಿರೇಟರಿ ಸಿಂಪ್ಟಮ್ಸೇ ಇರುತ್ತೆ. ಹೇಗೆ ನಾವು ಬೇರೆ ವೈರಸ್ ಕಾಯಿಲೆ ಬಂದಾಗಲೂ ಶುಚಿತ್ವ ಕಾಪಾಡಿ, ಚೆನ್ನಾಗಿ ನೀರು ಕುಡಿ, ಸ್ವಚ್ಛವಾದ ನೀರು, ಗಾಳಿ ಬೇಕು, ಜಾಸ್ತಿ ಜನಸಂಘಿ ಹತ್ರ ಇರಬಾರ್ದು, ಪ್ಲಸ್ ಮಕ್ಕಳಿಗೆ ಜ್ವರ, ನೆಗಡಿ, ಕೆಮ್ಮಿದ್ರೆ ಶಾಲೆಗೆ ಹೋಗ್ದಲ್ಲೇ ಇರೋದು, ಹೀಗಿದ್ದರೆ ಆದಷ್ಟು ಸ್ಪ್ರೆಡ್ ಆಗೋದು ಕಮ್ಮಿ ಆಗುತ್ತೆ ಅಷ್ಟು. ಒಳ್ಳೆ ಊಟ ಮಾಡಬೇಕು, ಮನೆ ಊಟ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಅರ್ಥ ಆಯ್ತಾ. ಶುಚಿತ್ವ ಕಾಪಾಡ್ಕೋಬೇಕು. ಜನಸಂದಣಿ ಹತ್ರ ಜಾಸ್ತಿ ಜನ ಓಡಾಡಬಾರ್ದು. ಹಂಗೆ ಮಾಡಿಕೊಂಡ್ರೆ ಕಮ್ಮಿ.
ಆತಂಕ ಪಡೋ ಅಂಥದ್ದಿಲ್ಲ. ಅದು ಬೇರೆ ವೈರಸ್ ಕಾಯಿಲೆ ಥರನೇ ಇದೆ. ಮಕ್ಕಳಲ್ಲಿ ಆದಷ್ಟು ಯಾವಾಗಲೂ ವೈರಸ್ ಕಾಯಿಲೆಗಳೇ ಜಾಸ್ತಿ ಇರ್ತವೆ. ಹೇಗೆ ನಾವು ಬೇರೆ ವೈರಸ್ ಕಾಯಿಲೆ ಬಂದಾಗಲೂ ಮಕ್ಳಿಗೆ ಹೇಳ್ತೀವೋ ಹಾಗೆ ಇದ್ದರೆ ಒಳ್ಳೆಯದು. ಇನ್ನು ದಿನೇ ದಿನೇ ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ಶೀತ, ನೆಗಡಿ, ಕೆಮ್ಮು, ಜ್ವರ ಕಾಣಿಸ್ಕೊಳ್ತಾ ಇದ್ದು ಚಿಕ್ಕಬಳ್ಳಾಪುರ ಆರೋಗ್ಯ ಇಲಾಖೆ ಸಹ ಹೈ ಅಲರ್ಟ್ ಆಗಿದೆ. ಚಿಕ್ಕಬಳ್ಳಾಪುರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆವರಣದಲ್ಲಿರುವ ಕೋವಿಡ್ ಸಂದರ್ಭದಲ್ಲಿ ಆರಂಭಿಸಿದ ವೈರಲ್ ತನಿಖಾ ಲ್ಯಾಬ್ ಮರು ಚಾಲನೆಗೆ ತಯಾರಿಗಳನ್ನು ಸಹ ನಡೆಸ್ತಾ ಇದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕರ್ನಾಟಕ ರಾಜ್ಯಾದ್ಯಂತ ಭೂ ಸುರಕ್ಷಾ ಯೋಜನೆಯಡಿಯಲ್ಲಿ ಕಂದಾಯ ಇಲಾಖೆಗಳನ್ನು ಎಲ್ಲಾ ತಾಲೂಕು ಕಚೇರಿಗಳಲ್ಲಿ ಗಣಕೀಕರಣಗೊಳಿಸುವ ಕಾರ್ಯಕ್ರಮಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಚಾಲನೆ ನೀಡಿದರು. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಆಯೋಜಿಸಿದ್ದ ಕರ್ನಾಟಕ ರಾಜ್ಯದಾದ್ಯಂತ ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ ಕಂದಾಯ ಇಲಾಖೆಯನ್ನ ಎಲ್ಲಾ ತಾಲೂಕು ಕಚೇರಿಗಳಲ್ಲಿ ಗಣನೀಕರಣಗೊಳಿಸುವ ಕಾರ್ಯಕ್ರಮಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಚಾಲನೆ ನೀಡಿದ್ದಾರೆ. ಇನ್ನು ಈ ವೇಳೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ಭೂ ಸುರಕ್ಷಾ ಯೋಜನೆಯನ್ನ ರಾಜ್ಯದಾದ್ಯಂತ ಚಾಲನೆ ನೀಡಲು ಎಂದು ಚಾಲನೆ ಕಾರ್ಯಕ್ರಮ ಆಯೋಜಿಸಿದ್ದ ಈ ಯೋಜನೆಯ ಉದ್ದೇಶವೆಂದರೆ ತಾಲೂಕು ಕಚೇರಿ, ಉಪನೋಂದಣಾಧಿಕಾರಿಗಳ ಕಚೇರಿ ಹಾಗೂ ಸರ್ವೆ ಇಲಾಖೆಯಲ್ಲಿ ಇರುವ ಹಳೆ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಅವುಗಳನ್ನು ಬಂದೋಬಸ್ತು ಮಾಡಲು ಗಣನೀಕರಣಗೊಳಿಸಲಾಗುತ್ತಿದ್ದು, ಇದರಿಂದ ರೈತರಿಗೆ ತುಂಬಾ ಅನುಕೂಲವಾಗುತ್ತಿದ್ದು, ರೈತರು ಇನ್ನು ಮುಂದೆ ತಮ್ಮ ಜಮೀನುಗಳಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳು ತಮ್ಮ ಮನೆಯಲ್ಲಿಯೇ ಕುಳಿತುಕೊಂಡು ನೋಡಬಹುದು ಹಾಗೂ ತಮಗೆ ಬೇಕಾದ ದಾಖಲೆಗಳನ್ನು ಮುದ್ರಿಸಿಕೊಳ್ಳಬಹುದು. ಈ ಯೋಜನೆ ಈಗಾಗಲೇ ಪ್ರಾಯೋಗಿಕವಾಗಿ ರಾಜ್ಯದ 31 ತಾಲೂಕುಗಳಲ್ಲಿ ಪ್ರಾರಂಭಿಸಿದ್ದು, ಇನ್ನು ಉಳಿದ 209 ತಾಲೂಕುಗಳಲ್ಲಿ ಅಧಿಕೃತವಾಗಿ ಇಂದಿನಿಂದ ಆರಂಭ ಮಾಡಲು ಚಾಲನೆ ನೀಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ನಾವು ರಾಜ್ಯದ ಜನತೆ ನೀಡಿರುವ ಪಂಚ ಯೋಜನೆಗಳಂತೆ ಈ ಯೋಜನೆಯೂ ಸಹ ರೈತರ ಜಮೀನು ಉಳಿಸುವ ಯೋಜನೆಯಾಗಿದೆ ಎಂದು ತಿಳಿಸಿದ್ದಾರೆ. ಹಿಂಗೆ ಆ ದಾಖಲೆ ರೂಮಲ್ಲಿ ತೆಗೆದು ವಾಪಸ್ ಇಡುವಾಗ ಎಷ್ಟೋ ದಾಖಲೆಗಳು ಕಳೆದೋಗ್ಬಿಡ್ತವೆ. ಅವ್ದು ರೈತರಿಗೆ ಸಮಸ್ಯೆ ಕಳೆದೋದ್ರೆ. ಇನ್ನ ಮುಂದುವರೆದು ಹೇಳೋದಾದ್ರೆ ಎಷ್ಟೋ ಜನ ಇರೋದನ್ನ ಬೇಕಂತೆ ಕೆಲವ್ರದ್ದು ತೆಗೆದಾಕ್ಬಿಡ್ತಾರೆ. ಆಮೇಲೆ ಇನ್ ಕೆಲವ್ರು ಏನ್ ಮಾಡ್ತಾರೆ, ಹಿಂದೆ ಹೇಳೋದೆಲ್ಲ ಅಲ್ಲಿ ಎಂಟ್ರಿ ಮಾಡ್ಬಿಡ್ತಾರೆ. ಹಿಂಗೆ ಹೇಳ್ತಾ ಹೋದ್ರೆ ಏನೆಲ್ಲ ಸಮಸ್ಯೆಗಳು, ಅದರಿಂದ ರೈತರು ಬಹಳ ಕಷ್ಟ ಪಡುವಂತ ಪರಿಸ್ಥಿತಿ ಆಗಿದೆ. ನನ್ನ ಕ್ಷೇತ್ರ ಈಗ ಸ್ವಲ್ಪ ಮೊದಲು ಒಂದು ಭಾಗ ದೇವನಹಳ್ಳಿ ತಾಲೂಕು ಬರ್ತಾ ಇತ್ತು. ಅಲ್ಲಿ ಏನ್ ಮಾಡಿದ್ರು, ಈಗ ಅಲ್ಲಿ ನಾನು ಮಿನಿಸ್ಟರ್ ಆಗಿ ಹೇಳ್ತಾ ಇಲ್ಲ, ಅಲ್ಲಿ ಜನ ಹೇಳೋದನ್ನ ನಾನು ಹೇಳ್ತಾ ಇದ್ದೀನಿ, ಬರೀ ಅಫಿಷಿಯಲ್ ಸ್ಟೇಟ್ಮೆಂಟ್ ಅಲ್ಲ ಇದು. ಅಲ್ಲಿ ಏನ್ ಮಾಡಿದ್ರು, ಯಾರ್ಯಾರೋ ದಾಖಲೆಗಳು ಸೃಷ್ಟಿ ಮಾಡ್ಕೊಂಡಿದ್ರು ಅಥವಾ ದಾಖಲೆಗಳೇ ಇರ್ಲಿಲ್ಲ, ಬರೀ ಕೈಬಾರ ಪಾಣಿ ಎಂಟ್ರ್ ಮಾಡಿಸ್ಕೊಂಡ್ಬಿಟ್ರು. ಮೂಲ ದಾಖಲೆ ಅಲ್ಲಿ ದಾಖಲೆ ಇದ್ರೆ ತಾನೇ ಇದು ನೈಜ ಅಥವಾ ನೈಜತೆ ಇಲ್ಲ ಅನ್ನೋದು ಗೊತ್ತಾಗೋದು. ಅದಕ್ಕೆ ಏನ್ ಮಾಡಿದ್ರು, ಇವರೇ ಹೋಗಿ ಅಲ್ಲಿ ಬೆಂಕಿ ಇಟ್ಟು ಸುಟ್ಟಾಕ್ಬಿಟ್ರು. ಸೊ ದಾಖಲೆ ಇದ್ದವ್ರಿಗೂ ಸಮಸ್ಯೆ, ದಾಖಲೆ ಇದ್ದವ್ರಿಗೂ ಎಲ್ಲ ಬಂದೋಬಸ್ತ್ ಆಗೋದು. ಸೊ ಇವಾಗ ಅಲ್ಲಿ ಕೆಲವು ದಾಖಲೆಗಳೇ ಇಲ್ಲ. ಈಗ ಯಾರ್ದು ನಿಜ ಯಾರ್ದು ಸುಳ್ಳು ಹೆಂಗೆ ಹೇಳೋದು? ಅವ್ರಿಗೆಲ್ಲ ವ್ಯವಸ್ಥೆ ಗೊತ್ತಿರ್ತದೆ. ಕೋರ್ಟ್ಗಾಗಿ ಆರ್ಡರ್ ತಗೊಂಡ್ಬಿಟ್ಟು ಅಲ್ಲಿ ಹೋಗಿ ಅವ್ರದ್ದು ದಾಖಲೆ ಪಕ್ಕ ಆಗುತ್ತದೆ. ಪಾಪ ನಿಜವಾಗಿ ಯಾರಿಗೆ ಮಂಜೂರಾಗಿತ್ತು ಅವ್ರದ್ದು ದಾಖಲೆ ಎಲ್ಲ ಹೋಗ್ರಿ ಮಾಡಕ್ ಆಗಲ್ಲ ಅಂತ ವಾಪಸ್ ಕಳಿಸ್ತಾರೆ. ಈ ತರಹ ಸಮಸ್ಯೆಗಳು ರಾಜ್ಯಾದ್ಯಂತ ಈ ದಾಖಲೆಗಳನ್ನ ಸರಿಯಾಗಿ ನಾವು ನಿರ್ವಹಣೆ ಮಾಡದೇ ಇರೋದ್ರಿಂದ ಲಕ್ಷಾಂತರ ರೈತರು ಸಮಸ್ಯೆಗಳಿಗೆ ಸಿಕ್ಕಾಕೋತಾ ಇದ್ದಾರೆ. ತಿದ್ದೋದು, ಕಳೆದಾಕೋದು, ಫೋರ್ಜರಿ ಎಂಟ್ರಿಗಳನ್ನ ಮಾಡೋದು. ನಿನ್ನೆ ನಮ್ಮ ಮನೆಗೆ ಯಾರೋ ಒಬ್ಬರು ಬೆಳಿಗ್ಗೆ ಬಂದಿದ್ರು, ಹಿಂಗೆ ಇಲ್ಲೇ ಒಂದು ಪಕ್ಕದ ತಾಲೂಕಲ್ಲಿ. ಅಲ್ಲಿ ಅವರು ರೆಕಾರ್ಡ್ ರೂಮ್ ಅಲ್ಲಿ ಇರೋನೇ ಒಬ್ಬ ಅಧಿಕಾರಿ ಯಾರ್ದೋ ಜಮೀನು ವಾರಸುದಾರ ಇಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿದೆ ಅವನ್ಗೆ. ರೆಕಾರ್ಡ್ ರೂಮ್ ಅಲ್ಲಿ ಇದ್ರೆ ಗೊತ್ತಾಗ್ತದೆ ಅವ್ರೂರು, ಅವ್ರ ಪಕ್ಕದೂರು, ಅಲ್ಲಿ ಇಲ್ಲಿ ಯಾರ್ದು ವಾರಸುದಾರ ಇಲ್ಲ ಅನ್ನೋದು ಗೊತ್ತಿರ್ತದೆ. ಅಲ್ಲಿ ಅವ್ನು ಏನ್ ಮಾಡ್ದ, ವಾರಸುದಾರ ಯಾರು ಹಿಂದೆ ಇರೋದು ಪತ್ತೆ ಮಾಡ್ಬಿಟ್ಟು ಇವನ ಅಮ್ಮನ ಅದರಲ್ಲಿ ಹೆಸರು ಸೇರಿಸ್ಬಿಟ್ಟ ಇವರ ತಾಯಿ. ನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಮಾತನಾಡಿ, ನಾವು ಅಧಿಕಾರಕ್ಕೆ ಬಂದು ಇನ್ನು 1 ವರ್ಷ 6 ತಿಂಗಳು ಆಗಿದೆ.
ಕಡಿಮೆ ಅವಧಿಯಾದರೂ ಸಹ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತಿದ್ದೇವೆ. ನಮ್ಮ ಕಂದಾಯ ಸಚಿವರ ಸಹಕಾರದೊಂದಿಗೆ ಜೋಡಿ ಗ್ರಾಮಗಳ ಸಮಸ್ಯೆ, ಪಿ ನಂಬರ್ ಸಮಸ್ಯೆಯನ್ನ ಪರಿಹರಿಸಿರುವುದು ಸೇರಿ ಅನೇಕ ರೈತರಿಗೆ ಅನುಕೂಲವಾಗುವಂತೆ ಕಾರ್ಯಕ್ರಮಗಳನ್ನ ಮಾಡುತ್ತಿದ್ದೇವೆ ಎಂದು ಹೇಳಿದ್ದಾರೆ. ನಮ್ಮ ಸರ್ಕಾರ ಈಗ ಅಸ್ತಿತ್ವಕ್ಕೆ ಬಂದು 1 ವರ್ಷ 6 ತಿಂಗಳಾಗಿದೆ. ಕಂದಾಯ ಇಲಾಖೆಯ ಜವಾಬ್ದಾರಿಯನ್ನು ನಮ್ಮ ಕೃಷ್ಣ ಬೈರೇಗೌಡರು ವಹಿಸಿಕೊಂಡ ನಂತರ ಭಾಳಷ್ಟು ಸುಧಾರಣೆಗಳನ್ನು ತರ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ರೈತರು ನಿರಂತರವಾಗಿ ಈಗ ಯಾವುದೇ ಸರ್ಕಾರ ಬರಲಿ 2-3 ವಿಚಾರದಲ್ಲಿ ಮಾತ್ರ ನೇರವಾಗಿ ಜನರ ಒಂದು ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಅವಕಾಶಗಳು ಇರ್ತವೆ. ಇದು ಯಾವುದೇ ಸರ್ಕಾರ ಇರಲಿ, ಅದು ಬಹಳ ಮುಖ್ಯವಾಗಿ ಆ ವಿಷಯಗಳಲ್ಲಿ ಸರ್ಕಾರಗಳು ಜನಸ್ನೇಹಿಯಾಗಿರಬೇಕು. ಜನರ ಮಣ್ಣಿಗೆ, ಜನರ ಹತ್ತಿರಕ್ಕೆ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಪ್ರಯತ್ನಗಳಾದಾಗ ಮಾತ್ರ ಜನರಿಗೆ ಯಾವುದೋ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ, ಈ ಸರ್ಕಾರ ಬಂದ ಮೇಲೆ ನಮ್ಮಿಂಥ ಸಮಸ್ಯೆಗಳು ಬಗೆಹರಿತು ಅಂತಕ್ಕಂಥದ್ದು. ಇನ್ನು ಈ ವೇಳೆ ಅನೇಕ ರೈತಪರ, ಕನ್ನಡಪರ ಹಾಗೂ ದಲಿತ ಪರ ಸಂಘಟನೆಗಳಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಹಾಗೂ ಗೌರಿಬಿದನೂರು ತಾಲೂಕಿನ ನಗರಕೆರೆಯನ್ನ ಗುಡಿಬಂಡೆ ಕಂದಾಯ ವ್ಯಾಪ್ತಿಗೆ ಸೇರಿಸಬೇಕೆಂದು ಕಂದಾಯ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎ ವಿಕಾಸ್, ಕಂದಾಯ ಆಯುಕ್ತ ಪಿ ಸುನೀಲ್ ಕುಮಾರ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಸಿಇಒ, ಎಡಿಸಿ, ಎಸ್ಪಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ರು. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಮಂಚನಬೆಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಗಳ ಚುನಾವಣೆ ನಡೆದು ಕಾಂಗ್ರೆಸ್ ಬೆಂಬಲಿಗರು ಅಧಿಕಾರ ಸ್ವೀಕರಿಸಿದ್ದು, ಈಗ ಮಾಜಿ ಅಧ್ಯಕ್ಷ, ಹಾಲಿ ಅಧ್ಯಕ್ಷನ ವಿರುದ್ಧ ತಿರುಗಿಬಿದ್ದಿದ್ದು, ಸದಸ್ಯರುಗಳನ್ನು ಕುದುರೆ ವ್ಯಾಪಾರದ ಮೂಲಕ ಅಧಿಕಾರ ಗಿಟ್ಟಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಕುರಿತು ಒಂದು ವರದಿ. ಈ ಹಿಂದೆ ಇದ್ದಂಥವ್ರು ಯಾವ ರೀತಿ ನಡ್ಕೊಂಡ್ರು, ಯಾವ ರೀತಿ ಜನ ವಿಶ್ವಾಸ ಗಳಿಸಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಿಂದೆ ನಡೆಸ್ಕೊಂಡು ಇದ್ದಂಥ ಅಧ್ಯಕ್ಷರು ಯಾವ ರೀತಿ ನಡ್ಕೊಂಡ್ರು, ಏನು ನಡವಳಿಕೆ ಏನಾಯಿತು, ಹೆಂಗಾಯಿತು, ಏನು ಮೀಟಿಂಗ್ಸ್ ಆಗಿದೆ, ಅವರು ಭ್ರಷ್ಟಾಚಾರ ಹೇಳಿದಾರಲ್ಲ, ಏನಾದರೂ ದಾಖಲೆ ಇದ್ದರೆ ನನಗೆ ಹತ್ರ ತರಬೇಕು, ತಂದು ಆ ವಿಚಾರನ ಪ್ರೂಫ್ ಮಾಡಬೇಕು. ಆಮೇಲೆ ಮಧು ಅವರು ಹೇಳ್ತಿದ್ರು. ಹೌದು ವೀಕ್ಷಕ, ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಮೊದಲಿಗೆ ಜೆಡಿಎಸ್ನ ಭದ್ರಕೋಟೆಯಾಗಿದ್ದ ಮಂಚನಬೆಲೆ ಗ್ರಾಮ ಪಂಚಾಯಿತಿ ಅಂದು ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆದ್ದಾಗ ಜೆಡಿಎಸ್ ಮುಖಂಡರು ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷದತ್ತ ಮುಖ ಮಾಡಿದರು. ನಂತರ ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿ ಪಕ್ಷ ಸೇರಿದ ನಂತರ ಮಂಚನಬೆಲೆ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು 3 ಪಕ್ಷಗಳ ಕಡೆ ಚೆಲ್ಲಾಪಿಲ್ಲಿಯಾಗಿದ್ದರು. ಈ ಹಿಂದೆ ನಡೆದ ಮಂಚನಬೆಲೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ, ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಶ್ರೀಧರ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದಾಗ ಗ್ರಾಮದಲ್ಲಿ ಅದ್ಧೂರಿಯಾಗಿ ಸಂಭ್ರಮಿಸಿ ವಿರೋಧ ಪಕ್ಷದವರ ನಿದ್ದೆ ಕೆಡಿಸಿದ್ರು. ಅದನ್ನು ಮನಸ್ಸಿನಲ್ಲಿಟ್ಕೊಂಡಿದ್ದ ಕಾಂಗ್ರೆಸ್ ಮುಖಂಡರು ಇನ್ನೂ 1 ವರ್ಷ ಅವಧಿ ಇರುವಾಗಲೇ 14 ಸದಸ್ಯರನ್ನು ಸೇರಿಸಿಕೊಂಡು ಉಪವಿಭಾಗಾಧಿಕಾರಿಗಳಿಗೆ ಅವಿಶ್ವಾಸದ ಪತ್ರವನ್ನು ನೀಡಿ ಮರು ಚುನಾವಣೆ ನಡೆಸಿ ಅಂತ ಮನವಿ ಮಾಡಿದರು. ಅದರಂತೆ 1 ವರ್ಷದ ಅವಧಿಯ ಅಧ್ಯಕ್ಷ, ಉಪಾಧ್ಯಕ್ಷ ಚುನಾವಣೆ ಇದೇ ತಿಂಗಳ 3ನೇ ತಾರೀಕು ನಡೆದಿತ್ತು. ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ನೂತನ ಅಧ್ಯಕ್ಷರಾಗಿ ಮಧು, ಉಪಾಧ್ಯಕ್ಷರಾಗಿ ವೆಂಕಟಲಕ್ಷ್ಮಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಆಗ ಹಾಲಿ ಅಧ್ಯಕ್ಷ ಮಧು ಮಾಜಿ ಅಧ್ಯಕ್ಷರ ವಿರುದ್ಧ ಕೆಲವು ಆರೋಪಗಳನ್ನು ಮಾಡಿದರು. ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ. ಇವತ್ತು ನಮ್ಮ ಜೊತೆ 14 ಜನ ಸದಸ್ಯರು ನನ್ನ ಜೊತೆ ನಿಂತಿದ್ದಾರೆ. 14 ಜನನೂ ಸದಸ್ಯರು ನಿಂತು ಇವತ್ತು ನಮ್ಮ ಪಂಚಾಯಿತಿ ಸದಸ್ಯರಲ್ಲೂ 17 ಸದಸ್ಯರು ಇರೋದು. ಆ 17 ಸದಸ್ಯರಲ್ಲಿ 14 ಸದಸ್ಯರು ನನ್ನೊಟ್ಟಿಗೆ ನಿಂತ್ಕೊಂಡು ನನ್ನ ಒಂದು ಪ್ರೀತಿ, ನನ್ನ ಒಂದು ಒಳ್ಳೆತನ ನೋಡಿ ನನ್ನ ಜೊತೆ ನಿಂತು ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ. ಇದು ಇಡೀ ಮಂಚನಬೆಲೆಗೆ ಪ್ರತಿಷ್ಠಾವಾದಂಥ ಚುನಾವಣೆ ಅಲ್ಲ. ನನಗೆ ತಿಳಿದಿದ್ದ ಮಟ್ಟಕ್ಕೆ ಇವತ್ತು ತಾಲೂಕಲ್ಲಿ ಪ್ರತಿಷ್ಠವಾಗಿ ನಡೆದಿರೋಂಥ ಚುನಾವಣೆ ಇದು. ಯಾಕಂದರೆ ಈ ನಮ್ಮ ಪಂಚಾಯಿತಿ ಇತಿಹಾಸದಲ್ಲಿ ಇವತ್ತಿಗೆ ಅವಿಶ್ವಾಸನೆ ಮಂಡನೆ ಮಾಡಿ ಅಧ್ಯಕ್ಷರಾಗಿರೋಂಥ ಚರಿತ್ರೆ ಇಲ್ಲ. ಇವತ್ತು ತಾಲೂಕನ್ನು ನೋಡ್ತಾ ಇದೆ. ಇವತ್ತು ನಮ್ಮ ಮಂಚನಬೆಲೆ ಯಾವ ರೀತಿ ಏನಾಯಿತು ಅಂತ, ಹಿಂದೆ ನಡೆಸ್ಕೊಂಡು ಇದ್ದಂಥ ಅಧ್ಯಕ್ಷರು ಯಾವ ರೀತಿ ನಡ್ಕೊಂಡ್ರು, ಏನು ನಡವಳಿಕೆ ಏನಾಯಿತು, ಹೆಂಗಾಯಿತು, ಏನು ಮೀಟಿಂಗ್ಸ್ ಆಗಿದೆ, ಏನು ವಿಶ್ವಾಸಕ್ಕೆ ತೊಗೊಂಡಿದ್ದಾರೆ, ಇದೆಲ್ಲ ನೋಡಿ ಗಮನಿಸಿ ಇವತ್ತು ನಮ್ಮ ಜೊತೆ ನಮ್ಮ ಸದಸ್ಯರು ನಿಂತಿದ್ದಾರೆ. ಅವ್ರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳು ತಿಳಿಸ್ತೀನಿ. ನನ್ನ ಹಿಂದೆ ಇರೋಂಥವ್ರು ನಮ್ಮ ವಿರೋಧಿಗಳ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಅವರು ಬರಲಿ, ನಾಳೆ ನನ್ನ ಜೊತೆ ನಿಂತ್ಕೊಳ್ಳಿ, ವಿಶ್ವಾಸಕ್ಕೆ ತೊಗೊಂಡು ಪಂಚಾಯಿತಿ ಅಭಿವೃದ್ಧಿ ಕಡೆ ನೋಡೋಣ. ಈ ದೇಶಗಳು ಇನ್ನೊಂದು ಮಾಡೋದು ಎಲ್ಲ ರಾಜಕಾರಣ ಬೇಡ. ಇದು ಸಿಂಬಲ್ ಇಲ್ದಿರೋಂಥ ಚುನಾವಣೆ, ಸಿಂಬಲ್ ಇಲ್ದಿರೋಂಥ ಸದಸ್ಯರ ಆಯ್ಕೆ. ನಾವು ಎಲ್ಲ ಪ್ರೀತಿ ವಿಶ್ವಾಸಕ್ಕೆ ಪಂಚಾಯಿತಿಯಲ್ಲಿ ತೊಗೊಂಡು ಹೋಗೋಣ. ಇವತ್ತು ಇಡೀ ಪಂಚಾಯಿತಿಯ ಸದಸ್ಯರು 17ರಲ್ಲಿ 14 ಜನ ಅವರೊಟ್ಟಿಗೆ ಇದ್ದಾರೆ ಅಂದರೆ ಅವರ ವ್ಯಕ್ತಿತ್ವ ಅರಿವಾಗ್ತದೆ.
ಈ ಹಿಂದೆ ಇದ್ದಂಥವ್ರು ಯಾವ ರೀತಿ ನಡ್ಕೊಂಡ್ರು, ಯಾವ ರೀತಿ ಜನ ವಿಶ್ವಾಸ ಗಳಿಸಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. 2 ಬಾರಿ ಅಧ್ಯಕ್ಷ ಚುನಾವಣೆ ಸೋಲನುಂಡು 9 ವರ್ಷದಿಂದ ಸತತವಾಗಿ ಪಂಚಾಯಿತಿ ಸದಸ್ಯನಾಗಿ ಗ್ರಾಮಗಳ ಅಭಿವೃದ್ಧಿ ಕಡೆ ಗಮನ ಕೊಟ್ಟಿದ್ದರಿಂದ ಅದನ್ನು ಗುರುತಿಸಿ ಇವತ್ತು ಅವನಿಗೆ ಆ ಸ್ಥಾನ ಸಿಕ್ಕಿದೆ. ಸಿಕ್ಕಿರ್ತಕ್ಕಂಥ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸ್ತಾನೆ ಅಂತಕ್ಕಂಥ ಭರವಸೆ ಕೂಡ ನಮಗಿದೆ. ಯಾಕೆಂದರೆ ಯುವಕ ಇನ್ನೂ ಸಾಕಷ್ಟು ತಿಳುವಳಿಕೆ ಇರತಕ್ಕಂಥವನು, ಶಕ್ತಿ ಇದೆ. ಇದೇ ಹೇಳಿಕೆಗಳು ಮಂಚನಬೆಲೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಶ್ರೀಧರ್ ರವರ ನಿದ್ದೆ ಕೆಡಿಸಿ ಆಕ್ರೋಶಕ್ಕೆ ಕಾರಣವಾಗಿದ್ದು, ನನ್ನ 25 ವರ್ಷದ ಅವಧಿಯ ರಾಜಕೀಯ ಜೀವನದಲ್ಲಿ ಒಂದು ಭ್ರಷ್ಟಾಚಾರದ ಕೂಗಿಲ್ಲ, ಬೇಕಾದರೆ ತನಿಖೆ ಮಾಡಿಸಲಿ. ಸದಸ್ಯರುಗಳು ಮಧು ಅವರ ಮೇಲೆ ಇರುವ ಪ್ರೀತಿಗೆ ಸಹಮತ ನೀಡಿ ಅಧ್ಯಕ್ಷ ಸ್ಥಾನ ನೀಡಿದ್ದಾರೆ ಅಂತ 14 ಜನ ಸದಸ್ಯರುಗಳು ನನ್ನ ಬಳಿ ಏನೇನು ಬೇಡಿಕೆಗಳನ್ನಿಟ್ಟು ತೀರಿಸಿಕೊಂಡಿದ್ದಾರೆ ಎಂಬುದು ತಿಳಿದಿದೆ. ಮಧು ಅವರ ಕುದುರೆ ವ್ಯಾಪಾರದಲ್ಲಿ ಸೇಲ್ ಆಗಿ ಬೆಂಬಲ ನೀಡಿ ಅಧಿಕಾರ ಗಿಟ್ಟಿಸಿಕೊಂಡಿದ್ದಾರೆ ಅಷ್ಟೇ. ಈ ಚುನಾವಣೆಯಲ್ಲಿ 80 ಲಕ್ಷ ಹಣ ಖರ್ಚು ಮಾಡಿ ಅಧಿಕಾರ ಗಿಟ್ಟಿಸಿಕೊಂಡಿದ್ದಾರೆ. ಹಾಗೆ ಮಾಜಿ ಶಾಸಕ ಬಚ್ಚೇಗೌಡರು ಕೆಲವು ಮಾತುಗಳನ್ನಾಡಿದ್ದಾರೆ, ಅದಕ್ಕೂ ಕ್ಷಮೆ ಯಾಚಿಸಬೇಕು ಅಂತ ಆರೋಪಿಸಿದ್ದಾರೆ. ಒಂದು ಮಾಧ್ಯಮ ಹೇಳಿಕೆಯನ್ನು ಅದರ ಬಗ್ಗೆ ಒಂದೆರಡು ವಿಚಾರ ಅವ್ರು ಮಾತಾಡಿರೋದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ತಮ್ಮನ್ನು ಈ ದಿವಸ ಆಹ್ವಾನಿಸಿದ್ದೀನಿ. ಅವರು ಮಧು ಅವರು ಹೇಳ್ತಿದ್ರು, ನನಗೆ 9 ವರ್ಷದ ಅನುಭವ ಇದೆ. 9 ವರ್ಷದ ಅನುಭವದಲ್ಲಿ ನಾನು 1 ವರ್ಷ ಆಗಿದೆ ಪಂಚಾಯತಿ ಕಾಲಿಟ್ಟು. 9 ವರ್ಷದಲ್ಲಿ ನಾನು ನೋಡ್ಕೊಂಬಂದಿದ್ದೀನಿ, ನನ್ನ ಗಮನಕ್ಕಿದೆ ಅಂತ. ಅಂದರೆ ಗಮನಕ್ಕಿದೆ ಅಂತಂದರೆ ಮಧು ಅವರು 9 ವರ್ಷದಿಂದ ಯಾರ್ಯಾರು ಅಧ್ಯಕ್ಷರುಗಳಿದ್ದರು, ಅದರಲ್ಲಿ ಅಧ್ಯಕ್ಷರು ಮಾಡಿದವರು ಯಾರು ಅಂತ ಎಲ್ರಿಗೂ ಗೊತ್ತಿದೆ. ನಾನು ಹೊಸದಾಗಿ ನಾನೇನು ಹೇಳಬೇಕಾಗಿಲ್ಲ. ನಮ್ಮ ಪಂಚಾಯತಿಯವರಿಗೆ ನನ್ನ ಯೋಗದಾಗೆ ನಾನು 25 ವರ್ಷದಿಂದ ಪಂಚಾಯತಿಯಲ್ಲಿದ್ದೀನಿ. 25 ವರ್ಷದಲ್ಲಿ ಯಾವುದೇ ಒಂದು ಸಣ್ಣ ಭ್ರಷ್ಟಾಚಾರನೂ ನಡೆದಿಲ್ಲ. ಒಂದು ಸಣ್ಣ 1 ರೂಪಾಯಿಂದ ಹಣಕಾಸನ್ನು ಮಿಸ್ಲೇನಿಯಸ್ ಮಾಡಿಲ್ಲ. ನಾನು ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ, ಸದಸ್ಯರಾಗಿ ಸೇವೆ ಮಾಡಿದ್ದೀನಿ, ಅಧ್ಯಕ್ಷನಾಗಿ ಕೂಡ ನಾನು ಸೇವೆ ಮಾಡಿದ್ದೀನಿ. ಯಾಕೆಂದರೆ ಪ್ರತಿಯೊಂದು 1 ರೂಪಾಯಿಗೂ ಕೂಡ ಲೆಕ್ಕ ಇರ್ತಿದ್ದು. ಅದು ಸರ್ಕಾರಿ ಹಣ ಯಾರು ಬೇಕಾದ್ರೂ ತನಿಖೆ ಮಾಡ್ಬೋದು, ಯಾರು ಬೇಕಾದ್ರೂ ಇದು ಮಾಡ್ಬೋದು. ಈ ಮಧು ಅವರು 9 ವರ್ಷದಿಂದ ಪಂಚಾಯತಿಯಲ್ಲಿ ಕೂತಿದ್ರು. ಎಷ್ಟು ವಿಚಾರಗಳನ್ನ ವಿರೋಧ ಮಾಡಿದ್ದಾರೆ ಅದು ನಮಗೆ ಬೇಕು. ಎಷ್ಟು ವಿಚಾರಗಳನ್ನ ವಿರೋಧ ಮಾಡಿದ್ದಾರೆ. ಅವರು ಬರೀ ಮಾತಿಗಷ್ಟೇ ಅಥವಾ ಮೀಡಿಯಮ್ಗಷ್ಟೇ ಮತ್ತೆ ಹೇಳಿಕೆ ಹೇಳಿದ್ದಾರೆ. ಏನೋ ಆಗಿದೆ, ನಾವೆಲ್ಲ ನೋಡ್ತೀನಿ ಮಾಡ್ತೀನಿ ಅಂದರೆ ಮೊನ್ನೆ 3 ತಿಂಗಳಿಂದ ಒಂದು ಸಭೆಗೆ ಬಂದಿದ್ದರು. ಅವ್ರು ಹೇಳಿದ್ರು 1 ವರ್ಷ ಆಗಿತ್ತು ಪಂಚಾಯತಿ ಕಾಲಿಟ್ಟೆ ಅಂತ. ಸಾಮಾನ್ಯ ಸಭೆಗೆ ಬಂದಿದ್ರು 3 ತಿಂಗಳಿಂದ. ಅವಾಗ ಜಮಾಬಂದಿ ಆಗಿದೆ, ಗ್ರಾಮ ಸಭೆ ಆಗಿದೆ. ಗ್ರಾಮ ಸಭೆಯಲ್ಲಿ ಏನೇನು ಖರ್ಚು ವೆಚ್ಚಗಳಿದೆ ಅದನ್ನು ಅನುಮೋದನೆ ಆಗಿದೆ. ಯಾವುದೇ ಒಂದು ಯಾರೂ ಒಂದು ಸಣ್ಣ ಇದ್ರದ್ದು ಕೂಡ ಅಬ್ಜೆಕ್ಷನ್ ಮಾಡಿಲ್ಲ. ಒಂದು ಸಣ್ಣ ಇದು ಕೂಡ ಇಲ್ಲ, ಅಬ್ಜೆಕ್ಷನ್ ಕೂಡ ಇಲ್ಲ. ಇಂಥ ವಿಚಾರ ಇಟ್ಕೊಂಡು ಇವರು ಬಂದು ಭ್ರಷ್ಟಾಚಾರ ಆಗಿದೆ ಅದಕ್ಕೋಸ್ಕರವಾಗಿ ಅಧ್ಯಕ್ಷರನ್ನ ಇಳಿಸಿದ್ದಾರೆ ಅಂತ ಮಾತಾಡಿರೋದು ಭಾಳ ತಪ್ಪಾಗಿರೋ ವಿಚಾರ. ಅದಕ್ಕೆ ಕ್ಷಮೆಯಾಚನೆ ಮಾಡಬೇಕು. ಯಾರು ಬಚ್ಚೇಗೌಡರು ಮೊನ್ನೆ ಅವರೇನು ಅಂತ ಗೊತ್ತಿದೆ. ನಾನು ಅವ್ರು ದೊಡ್ಡವರು ಅವ್ರು ಇರ್ಬೋದು, ಅವ್ರಿಗಿಂತ ದೊಡ್ಡವ್ರು ನಾನಲ್ಲ. ಬಟ್ ಅವ್ರ ಬಗ್ಗೆ ನಮ್ಮ ರಾಷ್ಟ್ರೀಯ ಮಾಜಿ ಪ್ರಧಾನಿಗಳೇ ಮಾತಾಡಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ನರೇಂದ್ರ ಮೋದಿ ಅವರ ಮುಂದುಗಡೆನೇ ಮಾತಾಡಿದ್ದಾರೆ. ಅವ್ರ ಬಗ್ಗೆ ನಾನೇನು ಮಾತಾಡಬೇಕಾಗಿಲ್ಲ, ನಾನೇನು ಹೇಳಬೇಕಾಗಿಲ್ಲ. ಅವರು ಭ್ರಷ್ಟಾಚಾರ ಹೇಳಿದಾರಲ್ಲ, ಏನಾದರೂ ದಾಖಲೆ ಇದ್ದರೆ ನನಗೆ ಹತ್ರ ತರಬೇಕು, ತಂದು ಆ ವಿಚಾರನ ಪ್ರೂಫ್ ಮಾಡಬೇಕು. ಆಮೇಲೆ ಮಧು ಅವರು ಹೇಳ್ತಿದ್ರು, ನನ್ನ ಮೇಲೆ ಪ್ರೀತಿಗೆ ಅಧ್ಯಕ್ಷನಾಗಿದ್ದೀನಿ, ಮಾಡಿದ್ದಾರೆ ಇವರೆಲ್ಲ ಸೇರಿ 14 ಜನ ನಾನು ಒಟ್ಟಿಗೆ ಬಂತು ಅಂತ. ಯಾವ ಥರ ಪ್ರೀತಿ ಅಂತ ನನಗೆ ಗೊತ್ತಿದೆ. ಯಾಕಂದರೆ ಕಳೆದ 4 ವರ್ಷದಲ್ಲಿ ಈ ಸದಸ್ಯರುಗಳು ನನ್ನ ಹತ್ರ ಯಾವ ಥರ ನಡ್ಕೊಂಡಿದ್ದಾರೆ, ಅವ್ರದ್ದು ಏನೇನು ಬೇಡಿಕೆಗಳು ನಾನು ತೀರಿಸಿದ್ದೀನಿ ಎಲ್ಲ ನನಗೆ ಗೊತ್ತಿದೆ. ಅವ್ರದ್ದು ನಮ್ಮ ಸದಸ್ಯರುಗಳದ್ದು ಏನು ಅವ್ರ ಜೊತೆ ಒಟ್ಟಿಗೆ ಇವತ್ತು ಹೋಗಿದ್ದಾರೆ 6 ಜನ. 6 ಜನದಲ್ಲಿ 2 ಬಿಟ್ಟು ಇನ್ನು 4 ಜನ ಯಾವ ರೀತಿ ಹೋಗಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಅವರು ಏನೇನು ರೀತಿ ಇದು ಮಾಡಿದ್ದಾರೆ ಅಂತ ಮಧುಗೂ ಗೊತ್ತಿದೆ. ಮಧುಗೂ ಅಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಪಕ್ಕನೇ ನಮ್ಮ ಗ್ರಾಮ ದೇವತೆ ಮಾರಮ್ಮ ತಾಯಿ ದೇವಸ್ಥಾನ ಇದೆ. ಆ ದೇವಸ್ಥಾನದ ಮುಂದೆ ಮಾತಾಡಿದ್ದಾರೆ ನನ್ನ ಮೇಲೆ ಪ್ರೀತಿ ಅಂತ. ಅದೆಲ್ಲ ಸುಳ್ಳು. ಅದು ಕುದುರೆ ವ್ಯಾಪಾರ ಆಗಿ ಇವರೆಲ್ಲ ಹೋಗಿ ಲಾಸ್ಟ್ 1 ವರ್ಷ ಇದೆ, ಏನಾದರೂ ಅದು ಮಾಡ್ಕೊಳ್ಳೋಣ. ಒಬ್ಬರಿಗೇನೋ ಮದುವೆ ಮಾಡೋ ಆಸೆ, ಇನ್ನೊಬ್ಬರಿಗೆ ನಾಯಕನ ಮೇಲೆ ಆಸೆ, ಇನ್ನೊಬ್ಬರಿಗೆ ಮನೆ ಕಟ್ಟೋದಕ್ಕೆ ಆಸೆ. ಇದಕ್ಕೆಲ್ಲ ಸ್ವಲ್ಪ ಅವರು ವ್ಯವಹಾರ ಮಾಡಿಕೊಂಡು ಹೋಗಿರೋದು ಬಿಟ್ಟರೆ ಯಾವ ಪ್ರೀತಿನೂ ಇಲ್ಲ, ಯಾವ ವಿಶ್ವಾಸನೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾಯಿದ್ದೆ. ಅದೇ ಹೇಳಿದಲ್ಲ, ಹಣಕಾಸಿನ ವ್ಯವಹಾರಕ್ಕಾಗಿ ಇನ್ನೇನು 1 ವರ್ಷ ಇದೆ. 1 ವರ್ಷದಲ್ಲಿ ಏನೇನಾಗಿದೆ ಅಂತ ಎಲ್ಲ ಗೊತ್ತಿರೋದೇ ವಿಚಾರ. ಇಡೀ ನಮ್ಮ ಪಂಚಾಯತಿಗೆ ಗೊತ್ತು. ಪಬ್ಲಿಕ್ ಹೋಗಿ ಮಾತಾಡಿ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಧುನೇ ಕೇಳಿ ಅವನು ಆತ್ಮಸಾಕ್ಷಿಯಾಗಿ ಹೇಳಲಿ, ನಾನೇನು ಹಣಕಾಸು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಆತ್ಮಸಾಕ್ಷಿಯಾಗಿ ಹೇಳಲಿ ಸಾಕು ನನಗೆ. ಸರ್, ನನ್ನ ಇರೋ ಮಾಹಿತಿ ಪ್ರಕಾರವಾಗಿ 70ರಿಂದ 80 ಲಕ್ಷ ಖರ್ಚು ಮಾಡಿದ್ದಾನೆ ಟೋಟಲ್ ಆಗಿ. ಯಾರಿಗೇನು ಕೊಟ್ಟಿದ್ದಾನೆ ನನಗೆ ಅದು ಗೊತ್ತಿಲ್ಲ. 70ರಿಂದ 80 ಲಕ್ಷ ಕೊಟ್ಟಿದ್ದಾನೆ, ಖರ್ಚು ಮಾಡಿದ್ದಾನೆ.
ಇದೀಗ ಮಂಚನಬೆಲೆ ಗ್ರಾಮ ಪಂಚಾಯಿತಿಯ ಮಾಜಿ ಮತ್ತು ಹಾಲಿ ಅಧ್ಯಕ್ಷರ ಪ್ರತಿಷ್ಠೆಯ ಕಣವಾಗಿದ್ದು ಅದರಲ್ಲಿ ಆರೋಪ ಪ್ರತ್ಯಾರೋಪಗಳಿಗೆ ದಾರಿಯಾಗ್ತಾ ಇದೆ. ಅದರಲ್ಲಿ ಹಾಲಿ ಅಧ್ಯಕ್ಷನ ಮೇಲೆ ಮಾಜಿ ಅಧ್ಯಕ್ಷ ಕುದುರೆ ವ್ಯಾಪಾರದ ಆರೋಪ ಮಾಡಿರೋದು ಇದು ಇನ್ಯಾವ ಮಟ್ಟಕ್ಕೆ ಹೋಗುತ್ತೋ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ವೈಕುಂಠ ಏಕಾದಶಿ ಮಹೋತ್ಸವ ದಿನಾಂಕ 10/1/2025 ಶುಕ್ರವಾರ ಬೆಳಗಿನ ಜಾವ 3 ಗಂಟೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಗಳು ಪ್ರಾರಂಭ. ಭಕ್ತಾದಿಗಳು ಸಕಾಲಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ವಿಶೇಷ ದಿನದಂದು ವೈಕುಂಠ ದ್ವಾರದ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಿ. ವಿಶೇಷ ಸೂಚನೆ: ವೈಕುಂಠ ಏಕಾದಶಿ ಪ್ರಯುಕ್ತ ಕಣಿವೆ ಮಾರ್ಗದಲ್ಲಿ ಯಾವುದೇ ಕಾರ್ಯಾಚರಣೆ ಇರುವುದಿಲ್ಲ. ಸರ್ವರಿಗೂ ಆದರದ ಸುಸ್ವಾಗತ. ಭ್ಯೋ ನಮಃ. ಹರಿ ಓಂ. ಶ್ರೀ ಅಕ್ಕಾಂತಾಯ ಕಲ್ಯಾಣ ನಿಧಯೇ ನಿಧಯರ್ಚನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರ ಶ್ರೀದೇವಿ ಭೂದೇವಿ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಸನ್ನಿಧಾನದಲ್ಲಿ ದಿನಾಂಕ 10/1/2025 ಶುಕ್ರವಾರದ ದಿವಸ ವೈಕುಂಠ ಏಕಾದಶಿಯ ಪ್ರಯುಕ್ತ ಸ್ವಾಮಿಯವರ ಸನ್ನಿಧಾನದಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಸುಪ್ರಭಾತ ಸೇವೆ, ಗೋಪೂಜೆ, ನಂತರ ಪಂಚಾಮೃತ ಅಭಿಷೇಕ, ನಂತರ ಸ್ವಾಮಿಯವರಿಗೆ ಅಲಂಕಾರ ಮತ್ತು ಪ್ರಾಕಾರೋತ್ಸವ, ನಂತರದಲ್ಲಿ ವೈಕುಂಠ ದ್ವಾರ ಆರಾಧನೆಯಾಗಿ ಸ್ವಾಮಿಯವರ ದರ್ಶನವನ್ನು ಏರ್ಪಡಿಸಲಾಗಿರುತ್ತೆ. ಇಂತಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಭಕ್ತರು. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು,
ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ: ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಕೋಲಾರ ಜಿಲ್ಲೆಯಲ್ಲಿ ಇಬ್ಬರು ತಹಶೀಲ್ದಾರ್ಗಳ ಮಧ್ಯೆ ಕುರ್ಚಿಗಾಗಿ ಪೈಪೋಟಿ ಶುರುವಾಗಿದೆ. ಆಡಳಿತಾರೂಢ ಕಾಂಗ್ರೆಸ್ ಶಾಸಕರಿಗೆ ಇಷ್ಟವಾಗದ ತಹಶೀಲ್ದಾರ್ ಎತ್ತಂಗಡಿಯಾಗಿದ್ದಾರೆ. ಸರ್ಕಾರದಿಂದ ವರ್ಗವಾಗಿರುವ ಮತ್ತೊಬ್ಬ ತಹಶೀಲ್ದಾರ್ ಇದೀಗ ಜಿಲ್ಲಾಧಿಕಾರಿಯ ಅನುಮತಿಯನ್ನೇ ಪಡೆಯದೆ ನಾಪತ್ತೆಯಾಗಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಹಸೀಲ್ದಾರ್ ಕಚೇರಿಗೆ ಇದೀಗ ಬೀಗ ಜಡಿಯಲಾಗಿದೆ. ಅಧಿಕಾರ ವಹಿಸಿಕೊಳ್ಳುವ ವಿಚಾರದಲ್ಲಿ ಇಬ್ಬರು ತಹಸೀಲ್ದಾರ್ಗಳ ಮಧ್ಯೆ ಇರುವ ಗೊಂದಲವೇ ಇದಕ್ಕೆ ಕಾರಣವಾಗಿದೆ. ಅಧಿಕಾರಿಗಳ ಮಧ್ಯೆಯ ಕಚ್ಚಾಟದಿಂದ ಸಾರ್ವಜನಿಕರ ಕೆಲಸಗಳು ಸ್ಥಗಿತವಾಗಿದೆ. ಬಂಗಾರಪೇಟೆ ತಹಸೀಲ್ದಾರ್ ಆಗಿ ಡಿಸೆಂಬರ್ 31ರವರೆಗೆ ವೆಂಕಟೇಶಪ್ಪ ಅಧಿಕಾರ ನಡೆಸಿದ್ರು. ಈ ಮಧ್ಯೆ ವೆಂಕಟೇಶಪ್ಪ ಅವರನ್ನ ವರ್ಗಾಯಿಸಿದ ಸರ್ಕಾರ ಆ ಜಾಗಕ್ಕೆ ಸುಜಾತ ಅವರನ್ನ ನೇಮಿಸಿತು. ಆದರೆ ತನ್ನನ್ನ ಅವಧಿ ಪೂರ್ವ ವರ್ಗಾವಣೆ ಮಾಡಿದೆ ಎಂದು ಸರ್ಕಾರದ ವಿರುದ್ಧ ಕೆಎಟಿಗೆ ಮೊರೆ ಹೋದ ವೆಂಕಟೇಶಪ್ಪ ಅವರಿಗೆ ತಡೆಯಾಜ್ಞೆ ಏನೋ ದೊರೆಯಿತು. ಆದರೆ ಅಷ್ಟರಲ್ಲಾಗಲೇ ಅಧಿಕಾರ ಸ್ವೀಕರಿಸಿದ್ದ ಸುಜಾತ ಅವರು ಅಧಿಕಾರ ಹಸ್ತಾಂತರಿಸಲು ಒಪ್ಪಲಿಲ್ಲ. ಈ ಬೆಳವಣಿಗೆಯ ಮಧ್ಯೆಯೇ ಪ್ರಸ್ತುತ ತಹಸೀಲ್ದಾರ್ ಕಚೇರಿಗೆ ಬೀಗ ಜಡಿದು ಸುಜಾತ ಅವರು ನಾಪತ್ತೆಯಾಗಿದ್ದಾರೆ ಎಂದು ಆರೋಪಿಸಲಾಗಿದೆ. ಕಚೇರಿಗೆ ಗೈರಾಗಿರುವ ಬಗ್ಗೆ ಸ್ವತಃ ಜಿಲ್ಲಾಧಿಕಾರಿಗೆ ಮಾಹಿತಿ ಇಲ್ಲವಾಗಿದೆ. ಸರ್ಕಾರಕ್ಕೆ ಬರೆದ ನಿರ್ದೇಶನ ಕೇಳಿದ್ದೀವಿ. ಯಾಕೆಂದರೆ ಅವರು ಸ್ಟೇ ತಂದಿದ್ದಾರೆ, ಇವರು ಬಿಡಲಿಕ್ಕಿಲ್ಲ ಅಂತ ಏನೋ ಕೂತಿದ್ರಂತೆ. ಸರಿ, ಹಾಗಾಗಿ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಸರ್ಕಾರಿ ಆದೇಶನೇ ಕೊಡಬೇಕು ಅಂತ ಏನಿಲ್ಲ. ಅವರು ಬಂದು ರಿಪೋರ್ಟ್ ಮಾಡಿಕೊಂಡಾಗ ಅದಕ್ಕೆ ನಾವು ಸರ್ಕಾರಕ್ಕೆ ಒಂದು ನಿರ್ದೇಶನ ಕೊಡಿ, ನಾವೇನು ಮಾಡಬೇಕು ಇಂಥ ಸಂದರ್ಭದಲ್ಲಿ ಅಂತ ಕೇಳಿದ್ದೀನಿ. ಬಹುಶಃ ಇಲ್ಲ, ನಾವು ಯಾರಿಗೂ ರಿಲೀವ್ ಮಾಡೋದಿಲ್ಲ. ಯಾರು ಹೇಳೋದು? ಮೂಮೆಂಟ್ ಆರ್ಡರ್ ಇಲ್ಲ. ಈಗ ಪದ್ಧತಿನೇ ಇಲ್ಲ. ಇಲ್ಲ ಯೂಶ್ವಲಿ ರಿಲೀವ್ ಮಾಡ್ತೀವಿ ಒಂದೇ ಜಿಲ್ಲೆಯಲ್ಲಿರೋದ್ರಿಂದ. ಈಗ ನಮ್ಮ ತಹಶೀಲ್ದಾರ್ ಈ ತಾಲೂಕಿಂದ ಇನ್ನೊಂದು ತಾಲೂಕು ಹೋಗ್ಬೇಕು, ರಿಲೀವ್ ಮಾಡ್ತೀವಿ. ರಿಲೀವ್ ಮಾಡದೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋಕೆ ಬರೋದಿಲ್ಲ. RFO ಇವತ್ತು ನಾನು ಡೈರೆಕ್ಷನ್ ಈಗ DCFಗೂ ಹೇಳಿದೆ. ಅವರು ಬಾಗಿಲೇ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ನೋಡಿ. ಸಾರ್ವಜನಿಕ ಆಸ್ತಿಯನ್ನು ಯಾರೂ ಕೂಡ ಬೀಗ ಹಾಕೊಂಡು ಹೋಗಲಿಕ್ಕೆ ಅವಕಾಶ ಇಲ್ಲ, ಅದು ತಪ್ಪು. ಅದಕ್ಕೆ ನಾನು ಹೇಳಿದ್ದೀನಿ, ಒಂದು ಪೊಲೀಸ್ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಆಮೇಲೆ ಅಲ್ಲೊಂದು ಮಹಜರ್ ಮಾಡಿ ಅದನ್ನು ಬ್ರೇಕ್ ಓಪನ್ ಮಾಡಿ ಅಂತ ನಾನೀಗ DCFಗೂ ಕೂಡ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ. ಅಕಾರ್ಡಿಂಗ್ಲಿ DCF ಹ್ಯಾಸ್ ಆಲ್ಸೋ ಗಿವ್ ಅ ಡೈರೆಕ್ಷನ್ ಟು ACF. ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಿದರು ಶಾಸಕರು ಕೂಡ, ನಾನು ಅಲ್ಲೇ ಕ್ಲಿಯರ್ ಮಾಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಈ ಹಿಂದೆ ಬಂಗಾರಪೇಟೆ ತಾಲೂಕಲ್ಲಿ ಕೆಲಸ ಮಾಡ್ತಾಯಿದ್ದೆ. ನನಗೆ ಒಂದು ಅವಧಿ ಪೂರ್ವ ವರ್ಗಾವಣೆ ಆಗಿತ್ತು ಮತ್ತು ಇದು ನನಗೆ ವೈಯಕ್ತಿಕವಾಗಿ ಅನ್ಯಾಯ ಆಗಿತ್ತು. ಆ ದೇಶದ ವಿರುದ್ಧ ನಾನು ಮಾನ್ಯ ಕರ್ನಾಟಕ ಆಡಳಿತ ಮಂಡಳಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಬಂದಿರುತ್ತೆ. ಕೋರ್ಟ್ ಆದೇಶದ ಜೊತೆ ನಾನು ಇವತ್ತು ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ. ಮುಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಆದೇಶದ ಪ್ರಕಾರ ನಾನು ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೇನೆ. ಸರ್, ಈಗ ಅಲ್ಲಿ ಇರಬೇಕಾಯ್ತು, ಇಲ್ಲಿ ಬಂದು ಕುಂತಿದ್ರು ಯಾಕೆ ಅಂತ? ಇನ್ನು ಆ ಥರ ಏನಿಲ್ಲ. ಏನು ಅಂತ ಅದು ನನಗೆ ಆಗಲೇ ನಾನು ಕರ್ತವ್ಯಕ್ಕೆ ಹಾಜರಾಗಿ ಅದನ್ನು ವರದಿ ಮಾಡ್ತೀನಿ. ಆರ್ಡರ್ ಏನಾಗಿದೆ ಸರ್ ಕೋರ್ಟಿಂದ? ಆರ್ಡ್ರು ಸರ್ಕಾರ ಏನು ಆದೇಶ ಮಾಡಿತ್ತು, ನನಗೆ ಪುರಸಭೆ ತಹಸೀಲ್ದಾರ್ ಆಗಿ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗೆ ವರ್ಗಾವಣೆ ಮಾಡಲಾಗಿತ್ತು. ಆ ಒಂದು ಆದೇಶಕ್ಕೆ ತಡೆಯಾಜ್ಞೆ ನೀಡ್ತೇನೆ.
ನೀಡಿರುತ್ತೆ. ಬಂಗಾರಪೇಟೆ ತಹಸೀಲ್ದಾರ್ ಕಚೇರಿಯಲ್ಲಿನ ಈ ರಾದ್ಧಾಂತದಿಂದಾಗಿ ಸಾರ್ವಜನಿಕರಿಗೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿತ್ಯವೂ ಕೆಲಸಗಳಿಗೆ ಬರುವ ಸಾರ್ವಜನಿಕರಿಗೆ ಬೀಗ ಜಡಿದಿರುವ ತಹಸೀಲ್ದಾರ್ ಕಚೇರಿಯ ದರ್ಶನವಾಗುತ್ತಿದೆ. ಅಧಿಕಾರಿಗಳ ಕಾರ್ಯವೈಖರಿಗೆ ಜನರು ಹಿಡಿಶಾಪ ಹಾಕುತ್ತಿದ್ದಾರೆ. ನಮ್ಮ ಬಂಗಾರಪೇಟೆ ತಾಲೂಕಿನ ಕೇಂದ್ರ ಸ್ಥಾನವಾಗಿದ್ದು ಬಂಗಾರಪೇಟೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಚಲನ ಇದ್ದು ಜನಸಂಪರ್ಕ ಇದ್ದು ಅಲ್ಲಿ ಬಂಗಾರಪೇಟೆ ತಾಲೂಕು ತಹಸೀಲ್ದಾರರು ಒಬ್ಬರಿಗೆ ಟ್ರಾನ್ಸ್ಫರ್ ಆಗಿ ಹೊರಟೋಗಿ ಮತ್ತು KITನಲ್ಲಿ ಹಾಕ್ಕೊಂಬಂದಿದ್ದಾರೆ. ಹಾಕ್ಕೊಂಬಂದ್ರೂ ಅವ್ರಿಗೂ ಚಾರ್ಜ್ ತಗೊಂಡಿಲ್ಲ, ಈಗ ಇರೋರು ಕೂಡ ಚಾರ್ಜ್ ತಗೊಂಡಿಲ್ಲ. ಸೊ ಜನಕ್ಕೆ ಸಾರ್ವಜನಿಕರಿಗೆ ತುಂಬ ಅನಾನುಕೂಲ ಆಗಿದೆ. ಅದಕ್ಕೆ ದಯವಿಟ್ಟು ಅವರೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರ ಆಗ್ಬೋದು, DC ಆಗ್ಬೋದು, ಅವರು ತುಂಬ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಅದರಿಂದ ದಯವಿಟ್ಟು ಆದಷ್ಟು ಬೇಗ ನಾವು ತಹಸೀಲ್ದಾರ್ನ ಯಾರನ್ನ ಮಾಡಿ, ಯಾರಾದರೂ ಪರವಾಗಿಲ್ಲ, ನಮಗೇನು ಸುಜಾತ ಮೇಡಮ್ ಅಂತಿಲ್ಲ, ವೆಂಕಟೇಶ್ ಅವರು ಅಂತಿಲ್ಲ, ಯಾರಾದರೂ ಆಗಲಿ, ಇಲ್ಲ ಅವರಿಬ್ಬರನ್ನೂ ಬಿಟ್ಟು ಬೇರೆಯವರಾದರೂ ಕೂಡ ನಾವು ಸರಿ ಇದ್ದೀವಿ. ಯಾಕಂತೇಳಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗನೆ ಅದು ಎಚ್ಚೆತ್ತುಕೊಂಡು ನಮಗೆ ಒಳ್ಳೆಯ ಒಂದು ತಹಸೀಲ್ದಾರ್ನ ಹಾಕ್ಕೊಡ್ಬೇಕು ಅಂತ ಈ ಮೂಲಕ ನಾವು ಮನವಿ ಮಾಡ್ತೀವಿ. ಒಟ್ನಲ್ಲಿ ಅಧಿಕಾರಿಗಳ ಮೇಲೆ ಸರ್ಕಾರಕ್ಕೆ ಹಿಡಿತವಿಲ್ಲ ಎನ್ನುವುದಕ್ಕೆ ಬಂಗಾರಪೇಟೆಯ ಪ್ರಕರಣವೇ ನಿದರ್ಶನವಾಗಿದೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರದಲ್ಲಿ ನೆಲೆಸಿರುವ ಶ್ರೀ ಭೂನೀಳ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳಿಗೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರದಲ್ಲಿ ನೆಲೆಸಿರುವ ಶ್ರೀ ಭೂನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳಿಗೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಈ ಕ್ಷೇತ್ರದಲ್ಲಿ ಶ್ರೀ ಭೂನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದರೆ ತಿರುಪತಿಯಲ್ಲಿ ಶ್ರೀ ವೆಂಕಟೇಶ್ವರನ ದರ್ಶನ ಪಡೆಯುವುದಷ್ಟೇ ಪುಣ್ಯ ಎಂಬ ಭಾವನೆ ಇಲ್ಲಿಗೆ ಬರುವ ಭಕ್ತರ ನಂಬಿಕೆಯಾಗಿದೆ. ಪ್ರತಿ ವೈಕುಂಠ ಏಕಾದಶಿಯಂದು ಈ ದೇಗುಲದಲ್ಲಿ ಅದ್ದೂರಿಯಾಗಿ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಅಲ್ಲದೆ ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ಸುತ್ತಮುತ್ತಲ ದೂರದ ಪ್ರದೇಶಗಳಿಂದಲೂ ಸಹ ಭಕ್ತ ಸಾಗರವೇ ಹರಿದು ಬರುತ್ತದೆ. ಇನ್ನು ವೈಕುಂಠ ಏಕಾದಶಿಯಂದು ವೈಕುಂಠ ದ್ವಾರದ ದರ್ಶನ ಪಡೆದರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಈಗಾಗಲೇ ಕಣಿವೆ ಪ್ರದೇಶದಲ್ಲಿ ಚತುಷ್ಪಥ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದ್ದು ವೈಕುಂಠ ಏಕಾದಶಿಯಂದು ಕಾಮಗಾರಿಗೆ ಸಂಬಂಧಪಟ್ಟ ಕಾರ್ಯಗಳು ನಡೆಯುವುದಿಲ್ಲ ಎಂದು ತಿಳಿದು ಬಂದಿದೆ. ವೈಕುಂಠ ಏಕಾದಶಿ ಪ್ರಯುಕ್ತ ಈಗಾಗಲೇ ದೇಗುಲವನ್ನ ಸಿಂಗರಿಸಲಾಗಿದ್ದು ದೇಗುಲದ ಮಹಾದ್ವಾರದ ಬಳಿ ಬೃಹತ್ ಸ್ವಾಗತ ಕಮಾನುಗಳನ್ನು ಸಹ ಏರ್ಪಡಿಸಲಾಗಿದೆ. ರುಭ್ಯೋ ನಮಃ ಹರಿ ಓಂ. ಶ್ರೀ ಅಕ್ಕಾಂತಾಯ ಕಲ್ಯಾಣ ನಿಧಯೇರ್ಚನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರ ಶ್ರೀದೇವಿ ಭೂದೇವಿ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಸನ್ನಿಧಾನದಲ್ಲಿ ದಿನಾಂಕ 10/1/2025 ಶುಕ್ರವಾರದ ದಿವಸ ವೈಕುಂಠ ಏಕಾದಶಿಯ ಪ್ರಯುಕ್ತ ಸ್ವಾಮಿಯವರ ಸನ್ನಿಧಾನದಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಸುಪ್ರಭಾತ ಸೇವೆ, ಗೋಪೂಜೆ, ನಂತರ ಪಂಚಾಮೃತ ಅಭಿಷೇಕ, ನಂತರ ಸ್ವಾಮಿಯವರಿಗೆ ಅಲಂಕಾರ ಮತ್ತು ಪ್ರಾಕಾರೋತ್ಸವ, ನಂತರದಲ್ಲಿ ವೈಕುಂಠ ದ್ವಾರ ಆರಾಧನೆಯಾಗಿ ಸ್ವಾಮಿಯವರ ದರ್ಶನವನ್ನು ಏರ್ಪಡಿಸಲಾಗಿರುತ್ತೆ. ಅದೇ ರೀತಿ ಅವತ್ತಿನ ದಿವಸ ಭಕ್ತಾದಿಗಳೆಲ್ಲರಿಗೂ ಕೂಡ ಪ್ರಸಾದ ವಿನಿಯೋಗವೂ ಕೂಡ ಇರುತ್ತೆ. ಎಲ್ಲ ಭಕ್ತ ಮಹಾಶಯರು ಆಗಮಿಸಿ ಸ್ವಾಮಿಯವರ ದರ್ಶನವನ್ನು ಪಡೆದು ಪುನೀತರಾಗಬೇಕಾಗಿ ಪ್ರಾರ್ಥನೆ. ಅವತ್ತಿನ ಈ ಕ್ಷೇತ್ರದ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ಕ್ಷೇತ್ರದಲ್ಲಿ ವೈಕುಂಠ ಏಕಾದಶಿ ತುಂಬ ಪ್ರಾಮುಖ್ಯವನ್ನು ಹೊಂದಿರತಕ್ಕಂಥದ್ದು. ಏಕೆ ಅಂತಂದರೆ, ಈಗ ಬರುವಂತಹ ವೈಕುಂಠ ಏಕಾದಶಿಯ ದಿವಸ ಭಗವಂತ ವೈಕುಂಠದಲ್ಲಿ ಸ್ವರ್ಗದ ಬಾಗಿಲು ಅಂತಂದರೆ ಉತ್ತರದ ಬಾಗಿಲನ್ನು ತೆರೆದು ದರ್ಶನವನ್ನು ಕೊಡ್ತಾನೆ ಅಂತ ಹೇಳಿ ಪ್ರತೀತಿ ಇರ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ ಭಗವಂತ 365 ದಿವಸಗಳು ಕೂಡ ವೈಕುಂಠ ದ್ವಾರ ದರ್ಶನ ಅಂತಂದರೆ ಉತ್ತರಾಭಿಮುಖವಾಗಿ ಇರ್ತಕ್ಕಂಥ ಒಂದು ಕ್ಷೇತ್ರವಾಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ವೈಕುಂಠ ಏಕಾದಶಿ ತುಂಬ ವಿಶೇಷವಾಗಿರ್ತಕ್ಕಂತಹದ್ದು. ಅದೇ ರೀತಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮ ಚಿಕ್ಕಬಳ್ಳಾಪುರದಿಂದ ಶ್ರೀನಿವಾಸಕ್ಕೆ ಬರುವಂತಹ ಒಂದು ರಸ್ತೆಯಲ್ಲಿ ಕಣಿವೆ ಒಂದು ಕಾರ್ಯಾಚರಣೆ ಏನಿದೆ,
ಅವತ್ತಿನ ದಿವಸ ಅಂತಂದರೆ 10ನೇ ತಾರೀಕು ವೈಕುಂಠ ಏಕಾದಶಿಯ ದಿವಸ ಕಣಿವೆ ಮಾರ್ಗದಲ್ಲಿ ಯಾವುದೇ ರೀತಿ ಕೆಲಸದ ಒಂದು ಕಾರ್ಯ ಏನು ಇರೋದಿಲ್ಲ. ಭಕ್ತಾದಿಗಳೆಲ್ಲರೂ ಕೂಡ ಆಗಮಿಸಿ ಸ್ವಾಮಿಯವರ ದರ್ಶನವನ್ನು ಪಡೆದು ಪುನೀತರಾಗಬೇಕಾಗಿ ಪ್ರಾರ್ಥನೆ. ಒಟ್ನಲ್ಲಿ ವೈಕುಂಠ ಏಕಾದಶಿಯಂದು ವೈಕುಂಠನಾಥನ ದರ್ಶನಕ್ಕೆ ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಭರಪೂರ್ವವಾಗಿ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ತಾವೂ ಸಹ ಕುಟುಂಬ ಸಮೇತರಾಗಿ ಸ್ವಾಮಿಯ ದರ್ಶನ ಪಡೆದು ಬನ್ನಿ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ AU ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ AU ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ತಕ್ಷಣ ಬೇಕಾಗಿದ್ದಾರೆ. HR ಮಾರ್ಟ್ ಗ್ಲೋಬಲ್ ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್. ಸ್ಥಳ #1865 4ನೇ ಮಹಡಿ 1ನೇ ಹಂತ 5ನೇ ಬ್ಲಾಕ್ HBR ಲೇಔಟ್ ಬೆಂಗಳೂರು. ಬೆಂಗಳೂರಿನ ಹೆಬ್ಬಾಳದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವ ಆಟೋ ಚಾಲಕರು ಬೇಕಾಗಿದ್ದಾರೆ. ಸಂಬಳ 18,000ದಿಂದ 40,000ವರೆಗೆ. ESI PF ಜೊತೆಗೆ ವಸತಿ ಮತ್ತು ಊಟದ ಸೌಲಭ್ಯ ಲಭ್ಯವಿದೆ. ವಯಸ್ಸು 18ರಿಂದ 40 ವರ್ಷದವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900388864 9900993348. Another number 8123864849. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. 3BBQ ರೆಸ್ಟೋ ಕೆಫೆ ನ್ಯೂ ಇಯರ್ ಬಿಗ್ ಸೇಲ್. ರೋಲ್ಸ್, ಸ್ಪೆಷಲ್ ಕಬಾಬ್ ಬೈ 1 get 1 ಜೊತೆಗೆ ಬೈ 2 get 1 ಆಫರ್ಗಳು. ಜೋಡಿಗಳಿಗೆ 10% ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತಮ್ಮ ಐಡಿಯನ್ನು ತೋರಿಸಿದರೆ 10% ರಿಯಾಯಿತಿ. ಅಷ್ಟೇ ಅಲ್ಲ, ನಮ್ಮಲ್ಲಿ ವಿವಿಧ ಕೂಲ್ ಡ್ರಿಂಕ್ಸ್ಗಳು, ಸೂಪ್, ರೋಲ್ಸ್, ಪನ್ನೀರ್, ಫ್ರೆಂಚ್ ಫ್ರೈಸ್, ಮೋಮೋಸ್, ಗೋಬಿ, ಮಶ್ರೂಮ್, ಬೇಬಿಕಾರ್ನ್, ನೂಡಲ್ಸ್, ಚಿಕನ್ ಸ್ಟಾರ್ಟರ್ಸ್, ರೈಸ್ ಐಟಮ್ಸ್ ದೊರೆಯುತ್ತದೆ. ವಿಶೇಷವಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ BBQ ಒರಿಜಿನಲ್ ಟೇಸ್ಟ್, ರೆಡ್ ಹಾರ್ಟ್ BBQ, ರೆಡ್ ಬಟರ್ BBQ, ಲಾಲಿಪಾಪ್ BBQ, ಲೆಗ್ ಪೀಸ್ BBQ, ಬಟರ್ ಲೆಗ್ ಪೀಸ್ BBQ. ಖಾದ್ಯಗಳನ್ನು ಗ್ರಿಲ್ಸ್ಗಳ ಮೇಲೆ ತಯಾರಿಸಿ ಸ್ವಾದಿಷ್ಟಕರ ರುಚಿಯೊಂದಿಗೆ ಪರಿಚಯಿಸುತ್ತಿದ್ದೇವೆ. ನಮ್ಮ ಶಾಖೆಗಳು ಪಾವಗಡ, ಚಿಕ್ಕಬಳ್ಳಾಪುರ, ಕಲ್ಯಾಣದುರ್ಗ, ಬೆಂಗಳೂರು.
ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ 3 BBQ ರೆಸ್ಟೋ ಕೆಫೆ, BB ರಸ್ತೆ, ಆಪೋಸಿಟ್ ಟು ಗಿರಿಯಾಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050691094. ಗೌರಿಬಿದನೂರು ತಾಲೂಕು ಕೃಷಿಕ ಸಮಾಜದ ಚುನಾವಣೆ 20 ವರ್ಷಗಳ ಬಳಿಕ ನಡೆದಿದ್ದು, ಅಧ್ಯಕ್ಷರಾಗಿ ಚಿಗಟಗೆರೆ ಪ್ರಭಾಕರ್ ರೆಡ್ಡಿ ಮತ್ತು ಉಪಾಧ್ಯಕ್ಷರಾಗಿ NC ಶ್ರೀರಾಮಯ್ಯ ಆಯ್ಕೆಯಾಗಿದ್ದಾರೆ. ಗೌರಿಬಿದನೂರು ನಗರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ನಡೆದ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ, ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಖಜಾಂಚಿ, ಜಿಲ್ಲಾ ಪ್ರತಿನಿಧಿ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಪ್ರಭಾಕರ್ ರೆಡ್ಡಿ ಮತ್ತು CS ವಿಜಯರಾಘವ ರೆಡ್ಡಿ, ಉಪಾಧ್ಯಕ್ಷ ಸ್ಥಾನಕ್ಕೆ NC ಶ್ರೀರಾಮಯ್ಯ ಮತ್ತು SR ಮನೋಹರ್, ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ R ಮುನಿಲಕ್ಷ್ಮಮ್ಮ ಮತ್ತು H ಬಸಪ್ಪರೆಡ್ಡಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದರು. ಇವರಲ್ಲಿ ಅಧ್ಯಕ್ಷರಾಗಿ ಪ್ರಭಾಕರ್ ರೆಡ್ಡಿ, ಉಪಾಧ್ಯಕ್ಷರಾಗಿ NC ಶ್ರೀರಾಮಯ್ಯ, ಜಿಲ್ಲಾ ಪ್ರತಿನಿಧಿಯಾಗಿ R ಮುನಿಲಕ್ಷ್ಮಮ್ಮ ಆಯ್ಕೆಯಾಗಿದ್ದಾರೆ. ಹಾಗೂ ತಾಲೂಕು ಕೃಷಿಕ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾಗಿ PN ನಾಗರಾಜ್ ಮತ್ತು ಖಜಾಂಚಿಯಾಗಿ KV ವೆಂಕಟಾಚಲರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾದ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಮೋಹನ್ SM ತಿಳಿಸಿದ್ದಾರೆ. ನೂತನ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ ಮಾತನಾಡಿ, ಕಳೆದ 20 ವರ್ಷಗಳಿಂದ ಕೃಷಿಕ ಸಮಾಜದ ಚುನಾವಣೆ ನಡೆದಿರಲಿಲ್ಲ. ಇಷ್ಟು ದಿನ ನಿಷ್ಕ್ರಿಯವಾಗಿತ್ತು. ಕೃಷಿಕ ಸಮಾಜ ಎಂಬುದು ರೈತರಿಗೆ ತಿಳಿದೇ ಇರಲಿಲ್ಲ. ಮುಂದಿನ ದಿನಗಳಲ್ಲಿ ರೈತರ ಕಷ್ಟ ಮತ್ತು ಸಮಸ್ಯೆಗಳನ್ನು ಅರಿತು ಹಿರಿಯರ ಮಾರ್ಗದರ್ಶನ ಪಡೆದು ರೈತರ ಸರ್ವತೋಮುಖ ಬೆಳವಣಿಗೆಗೆ ಹಾಗೂ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಎಲೆಕ್ಷನ್ ಅನ್ನೋದು ಸುಮಾರು ದಿನಗಳಿಂದ ಎಲೆಕ್ಷನ್ ಆಗೇ ಇರಲಿಲ್ಲ ಕೃಷಿಕ ಸಮಾಜಕ್ಕೆ. ಇದು ಇಷ್ಟು ದಿನ ನಿಷ್ಕ್ರಿಯವಾಗಿತ್ತು. ಕೃಷಿಕ ಸಮಾಜ ಅನ್ನೋದು ಸುಮಾರು ರೈತರಿಗೆ ಗೊತ್ತೇ ಇಲ್ಲ. ಹಾಗಾಗಿ ಇವಾಗ ಹೊಸದಾಗಿ ಎಲೆಕ್ಷನ್ ಮಾಡಿ ಅದನ್ನು ಒಂದು ಕಾರ್ಯಾಂತಕ್ಕೆ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ರೈತರ ಒಂದು ಈ ಸಮಸ್ಯೆಗಳೇನಿದೆ ಅವನ್ನು ಅರ್ಥಕೊಂಡು ಹಿರಿಯರ ಮಾರ್ಗದರ್ಶನವನ್ನು ತಗೊಂಡು ರೈತರ ಸರ್ವತೋಮುಖ ಬೆಳವಣಿಗೆಗೆ ಮತ್ತು ಅವರ ಒಂದು ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅಂತ ಹೇಳ್ತಾ ಈ ಒಂದು 4-6 ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತಹ ಮತ್ತು ನಾನು ವಿಜಯಶಾಲೆಗೆ ನಮ್ಮ ಎಲ್ಲ ನಿರ್ದೇಶಕರು ಕೂಡ ಕಾರಣ, ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ, ತಾಲೂಕಿನ ಸಮಸ್ತ ರೈತರಿಗೆ ನನ್ನ ಧನ್ಯವಾದಗಳು ತಿಳಿಸ್ತಾ, ಹಾಗೂ ನಮ್ಮ KHP ಮುಖಂಡರಾಗಿರ್ತಕ್ಕಂಥ ಶ್ರೀನಿವಾಸ್ ಗೌಡ ಬಂದಿದ್ದಾರೆ ಮಾರ್ಗದರ್ಶಕರು, ಅವರು ಕೂಡ ನಮ್ಮ ವಂದನೆಗಳನ್ನು ತಿಳಿಸ್ತಾ. ಇದೇ ವೇಳೆ ಚುನಾವಣಾ ವೀಕ್ಷಕರಾಗಿ ಜಿಲ್ಲಾ ಉಪ ಕೃಷಿ ನಿರ್ದೇಶಕಿ ದೀಪಶ್ರೀ ಮತ್ತು ಮುಖಂಡರಾದ ಶ್ರೀನಿವಾಸ್ ಗೌಡ, NM ರವಿನಾರಾಯಣ ರೆಡ್ಡಿ, CR ನರಸಿಂಹಮೂರ್ತಿ, ವೆಂಕಟರಾಮರೆಡ್ಡಿ, ಬೊಮ್ಮಣ್ಣ ಹಾಗೂ ಕೃಷಿಕ ಸಮಾಜದ ನಿರ್ದೇಶಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಸಮಾಜದಲ್ಲಿರುವ ಪ್ರತಿಯೊಬ್ಬರಿಗೆ ಆರೋಗ್ಯ ದೊಡ್ಡ ಸಂಪತ್ತಾಗಿದ್ದು, ಅದನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕಾಳಜಿ ವಹಿಸಬೇಕೆಂದು ಶಿಡ್ಲಘಟ್ಟ JMFC ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಅವರು ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟ ನಗರದ JMFC ನ್ಯಾಯಾಲಯದ ಗ್ರಂಥಾಲಯದ ಕೊಠಡಿಯಲ್ಲಿ ಬೆಂಗಳೂರಿನ ಜಯನಗರದ HP ಹೆಲ್ತ್ ಕೇರ್ ಸೆಂಟರ್ ಹಾಗೂ ತಾಲೂಕು ವಕೀಲರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು JMFC ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಅವರು ಉದ್ಘಾಟಿಸಿ ಮಾತನಾಡಿದರು. ನ್ಯಾಯಾಲಯದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿದ್ದು ಒಳ್ಳೆಯ ಕಾರ್ಯ. ವಕೀಲರು, ಕಕ್ಷಿದಾರರು ಮತ್ತು ಸಿಬ್ಬಂದಿ ವರ್ಗ ಈ ಶಿಬಿರದ ಸದುಪಯೋಗ ಮಾಡಿಕೊಳ್ಳಬೇಕೆಂದರು. ಈ ದಿನ ವಕೀಲರ ಸಂಘದ ಮತ್ತು HP ಹೆಲ್ತ್ ಕೇರ್ ಸೆಂಟರ್ ಸಹಯೋಗದಿಂದ ಆರೋಗ್ಯ ತಪಾಸಣೆ ಶಿಬಿರನ ಈ ಒಂದು ಅಸೋಸಿಯೇಷನಲ್ಲಿ ಆಯೋಜಿಸಲಾಗಿದೆ. ಎಲ್ಲ ವಕೀಲರು ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ಕಕ್ಷಿದಾರರು ಎಲ್ಲರೂ ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಂಡು ಅದೊಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕಾಗಿ ನಾನು ಎಲ್ಲರ ಪರವಾಗಿ ಕೇಳ್ತೇನೆ. ಥ್ಯಾಂಕ್ ಯು.
ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಪೂಜಾ ಜೆ ಮಾತನಾಡಿ, ನ್ಯಾಯಾಲಯದಲ್ಲಿ ಇದೇ ಮೊಟ್ಟಮೊದಲ ಬಾರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿರೋದು ಉತ್ತಮ ಕೆಲಸ. ಎಲ್ಲರೂ ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇಲ್ಲಿನ ನಮ್ಮ ಶಿಡ್ಲಘಟ್ಟ ವಕೀಲರ ಸಂಘದ ಅಧ್ಯಕ್ಷತೆಯಲ್ಲಿ ಹಿರಿಯ ವಕೀಲರ ಅಧ್ಯಕ್ಷತೆಯಲ್ಲಿ ಈ ಆರೋಗ್ಯ ಶಿಬಿರನ ಹಮ್ಮಿಕೊಳ್ಳಲಾಗಿದೆ. HP ಹೆಲ್ತ್ ಕೇರ್ ಅಂತ ಜಯನಗರ ಬೆಂಗಳೂರಿಂದ ಇಲ್ಲಿ ಆಗಮಿಸಿದ್ದಾರೆ. ಇದನ್ನು ಎಲ್ಲ ವಕೀಲರು, ಕಕ್ಷಿದಾರರು, ಮಹಿಳಾ ಸಿಬ್ಬಂದಿಗಳು ಎಲ್ಲರೂ ಸಹ ಸದುಪಯೋಗ ಪಡಿಸ್ಕೊಳ್ಬೇಕು. ಯಾಕಂದರೆ ಆರೋಗ್ಯ ಎಲ್ಲರಿಗೂ ತುಂಬ ಮುಖ್ಯವಾಗಿರೋದ್ರಿಂದ ಇದೊಂದು ಒಳ್ಳೆಯ ಉತ್ತಮ ಕಾರ್ಯ ನಮ್ಮ ಅಸೋಸಿಯೇಷನ್ನಿಂದ ಪ್ರಥಮ ಬಾರಿಗೆ ಈ ನಡೀತಾ ಇದೆ. ಹಾಗಾಗಿ ಇದು ಯಶಸ್ವಿಯಾಗಲಿ ಅಂತ ಕೇಳ್ಕೊತಾ ನನಗೆ 2 ಮಾತನ್ನ ಮುಗಿಸ್ತೀನಿ. ಕಾರ್ಯಕ್ರಮದಲ್ಲಿ ತಾಲೂಕು ವಕೀಲ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್, ಹಿರಿಯ ವಕೀಲರಾದ ಪಾಪಿರೆಡ್ಡಿ, ವಿಶ್ವನಾಥ್, ಕೃಷ್ಣಮೂರ್ತಿ, ಬಸನಪರ್ತಿ ನಾಗರಾಜ್, ರಾಮಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಶುರುವಾದ HMP ವೈರಸ್ ಗುಮ್ಮ, ಪೋಷಕರಲ್ಲಿ ಹೆಚ್ಚಿದ ಆತಂಕ, ತುಂಬಿ ತುಳುಕುತ್ತಿರುವ ಮಕ್ಕಳ ಆಸ್ಪತ್ರೆಗಳು. ಕಂದಾಯ ಇಲಾಖೆಯ ಭೂ ಸುರಕ್ಷಾ ಯೋಜನೆ, ಎಲ್ಲಾ ತಾಲೂಕು ಕಚೇರಿಗಳು ಇನ್ನೂ ಗಣಕೀಕರಣ, ಚಾಲನೆ ನೀಡಿದ ಸಚಿವ ಕೃಷ್ಣ ಬೈರೇಗೌಡ. ಕೈವಶವಾಗಿದ್ದ ಮಂಚನಬೆಲೆ ಗ್ರಾಮ ಪಂಚಾಯಿತಿ, ಕುದುರೆ ವ್ಯಾಪಾರದ ಮೂಲಕ ಅಧಿಕಾರ, ಹಾಲಿ ಅಧ್ಯಕ್ಷರ ವಿರುದ್ಧ ಮಾಜಿ ಅಧ್ಯಕ್ಷರ ಗಂಭೀರ ಆರೋಪ. ಇಬ್ಬರು ತಹಶೀಲ್ದಾರ್ಗಳ ಮಧ್ಯೆ ಕುರ್ಚಿಗಾಗಿ ಪೈಪೋಟಿ, ಒಬ್ಬರು ಬೇರೊಂದು ಪ್ರದೇಶಕ್ಕೆ ವರ್ಗಾವಣೆ, ನಿಯೋಜಿತ ತಹಶೀಲ್ದಾರ್ ನಾಪತ್ತೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.